ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮೊದಲನೇ ಸಲ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನನ್ನ ವಿಡಿಯೋ ನಿಮಗೆ ಪಸಂದ್ ಬಂತು ಅಂದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ನಾನಿವತ್ತು ಮತ್ತೆ ಪಾಟ್ ತರಬೇಕಂತ ನಾನು ಮಾರ್ಕೆಟಿಗೆ ಹೋಗಿದ್ದೀನಿ ಫ್ರೆಂಡ್ಸ. ನನಗೆ ಸ್ವಲ್ಪ ಪಾಟ್ಗಳು ಬೇಕಾಗಿದ್ದು, ಮತ್ತು ನಾನು ಸಣ್ಣ ಒಂದು 20 ಸಣ್ಣ ಒಂದು 10 ತೊಗೊಂಡಿನಿ, ಮತ್ತು ದೊಡ್ಡ ಒಂದು 20 ತೊಗೊಂಡಿನಿ. ನಾನು ಮೊದಲು ಸ್ವಲ್ಪ ಬಿಸಿಲಾಗಿತ್ತು ಫ್ರೆಂಡ್ಸ, ಅದಕ್ಕೆ ನಾ ಒಂದು ಏನಾರ ಒಂದು ಫಾಲೂದ ತೊಗೊಂಡು ತಿಂದು ಮತ್ತು ನಾನು ಮಾರ್ಕೆಟ್ ಒಳಗೆ ಹೋಗಬೇಕು ಅಂಥೇಳಿ ನನ್ನ ಗಾಡಿ ಒಂದು ಕಡೆಗೆ ಹಚ್ಚಿ ಒಂದು ಫಾಲೂದ ತೊಗೊಂಡು ತಿನ್ಕೋತ ಕುಂತೀನಿ ನೋಡ್ರಿ ಫ್ರೆಂಡ್ಸ. ಏನು ಮಾಡೋದದ ಫ್ರೆಂಡ್ಸ, ಏನಾರ ನಾವೆಲ್ಲನೂ ಸಂಸಾರ ಮಾಡ್ತೀವಿ, ನಮ್ಮ ಕೈಯಾಗೆ ಎಲ್ಲ ಇರ್ತದ ಅಂತಂದಮೇಲೆ ನಮ್ಮ ಆರೋಗ್ಯ ಕಡೆ ನಾವು ಸ್ವಲ್ಪ ನೋಡ್ಕೋಬೇಕಲ್ಲ. ನಮಗೇನಾರ ಬೇಕಾಗಿತ್ತು ಅಂತಂದ್ರೆ ತಿಂದ್ರೆ ನಮಗೂ ಸ್ವಲ್ಪ ಚಲೋ ಅನ್ನಿಸ್ತದ. ಇವು ಪಾಟ್ ಮಾರ್ಕೆಟ್ಗೆ ಹೋಗಿದ್ದಲ್ಲ, ನಾನು ಪಾಟಿನ ದುಕಾನ್ಗೆ ಹೋಗಿದ್ದೆ. ನಾ ಒಂದೇ ಕಡೆ ಪಾಟ್ ತೊಗೋತೀನಿ ಫ್ರೆಂಡ್ಸ್. ನಾ ಬೇರೆ ಬೇರೆ ಕಡೆ 10 ದುಕಾನ್ ತಿರ್ಗಾಡಂಗಿಲ್ಲ. ಅವರು ಒಂದೇ ಕಡೆ ನಾವು ತೊಗೊಳಕತ್ತೀವಿ ಹಮೇಶ ಅಂತಂದ್ರೆ ನಮ್ಗೆ ಸ್ವಲ್ಪ ಕಡಿಮೆ ರೇಟಿಲಿಂದ ಕೊಡ್ತಾರೆ. ನಾ ಹೇಳಿದ್ದೀನಲ್ಲ ನಿಮ್ಗೆ, ಇನ್ನು ನನಗೆ ಭಾಳ ಪಾಟ್ ಬೇಕು, ನನಗೆ ಭಾಳ ಗಿಡಗಳು ರೀಪಾಟ್ ಮಾಡವ ಅಂಥೇಳಿ. ಈ ಸ್ನೇಕ್ ಪ್ಲಾಂಟ್ದು ಏನದ ಗಿಡಗಳು ಏನದ, ಮತ್ತು ಪೈಲೇನು ನಾ ಒಂದು 10 ಪಾಟ್ ತಂದು ರೀಪಾಟ್ ಮಾಡಿದ್ದೆ. ಮತ್ತು ಇವು ಒಂದೇ ಪಾಟ್ನಾಗ ಗುಚ್ಚ ಬಂದಿದ್ದು ಪಾಟ್ಗಳು ಹಿಂಗೆ ಮಾಡಿ ಸ್ವಲ್ಪ ಟೈಟಾಗಿ ಹೊಡಿಲಾಕತ್ತಿದ್ದು ಪಾಟ್ಗಳು ಅಂಥೇಳಿ ನಾ ಮತ್ತು ಒಂದು 10 ದೊಡ್ಡ ಸೈಜಿನ ಪಾಟ, ಒಂದು 10 ಸಣ್ಣ ಸೈಜಿನ ಪಾಟ ತೊಗೊಂಡಿನಿ. ನೀವು ನೋಡ್ತಿರ್ಬೋದು. ತೊಗೊಂಡು ಇಟ್ಟೀನಿ. ಅವತ್ತರ ನನಗೆ ಮನೆಗೆ ಬರ್ಲಿಕ್ಕೆ ಸ್ವಲ್ಪ ಸಂಜೆನೇ ಆಗಿತ್ತು. ಅದಕ್ಕೆ ನಾ ಏನು ಮಾಡ್ದೆ, ಮರುದಿನ ಮಾಡ್ಬೇಕಂತೇಳಿ ರಿಪೋರ್ಟ್ ಮಾಡ್ಬೇಕಂತೇಳಿಕೆ ನಾ ಇಟ್ಕೊಂಡೆ ಮನ್ಯಾಗ. ಎಲ್ಲ ಅವತ್ತೇ ಸಂಜೆ ಮಾಡಿ ನಾ ಅಷ್ಟು ಎಲ್ಲ ಹೋಲ್ ಹಾಕ್ಕೊಂಡೆ ಫ್ರೆಂಡ್ಸು. ಒಟ್ಟು ರಾತ್ರಿ ಎಲ್ಲ ಅಡುಗೆ ಮಾಡಿ ಹೋಲ ಪಾಟ್ಗಳಿಗೆಲ್ಲ ಹಾಕ್ಕೊಂಡು ನಾ ಮರುದಿನ ರಿಪೋರ್ಟ್ ಮಾಡ್ಬೇಕಂಥೇಳಿ ರೆಡಿ ಮಾಡಿ ಇಟ್ಕೋತೀನಿ. ಯಾಕಂದ್ರೆ ಅವತ್ತೇ ಎಲ್ಲ ಆಗಂಗಿಲ್ಲ ಫ್ರೆಂಡ್ಸ, ಭಾಳ ಗಿಡಗಳವ. ನಾನು ಸ್ವಲ್ಪ ಒಂದು ದಿವಸ ಹೋಲ್ ಹಾಕ್ಕೊಂಡೆ ಅಂತಂದ್ರೆ ಒಂದು ದಿವಸ ರಿಪೋರ್ಟ್ ಮಾಡ್ಕೊಳಕ್ಕೆ ಎಲ್ಲ ಒಣಗಿನ ಎಲೆ ಅದೆಲ್ಲ ಜಮಾ ಮಾಡಿ ಎಲ್ಲ ಮಣ್ಣೆ ಗಿಣ್ಣ ಎಲ್ಲ ಮ್ಯಾಲೆ ತೊಗೊಂಡು ಇವೇನದ ಎಲ್ಲ ನಾ ಕುರ್ಪಿ ಕುಡ್ಗಿಲ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ಲ ಫ್ರೆಂಡ್ಸ. ಅದಕ್ಕೆ ನಾ ಏನು ಮಾಡ್ತೀನಿ, ಮೊದಲು ಒಂದು ದಿವಸ ಹೋಲ್ ಹಾಕ್ಕೊಂಡು ಇಟ್ಕೋತೀನಿ. ಇದು ಕೋಲಿಯಸ್ ತೊಗೊಂಡಿದ್ದಲ್ಲ, ನಾನು ನಿಮಗೆ ವಿಡಿಯೋದಾಗ ನಾ ಮೊದಲು ಭೀ ತೋರಿಸಿದ್ದೆ. ನಾ ಒಂದು 15 ಗಿಡ ತೊಗೊಂಡಿದ್ದಲ್ಲ, ಅದ್ರಾಗ ನಾ ಒಂದು ಸ್ವಲ್ಪ ರಿಪೋರ್ಟ್ ಮಾಡ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ರಿಪೋರ್ಟ್ ಮಾಡ್ಕೊಂಬವಿದ್ದು. ನಾ ಈ ಬ್ಯಾರಲ್ದಾಗ ಒಂದು ಬ್ಯಾರಲ್ ಮಣ್ಣು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಅದು ಮಣ್ಣು ಖಲಾಸ್ ಆಯಿತು ಅಂತಂದ್ರೆ ಮತ್ತು ನಾನು ನಮ್ಮ ಹಸ್ಬೆಂಡ್ ಕೈಲೇ ಮಣ್ಣು ತರಿಸ್ತೀನಿ. ಇದು ಹಸಿರು ಗಿಡ ಅದ ಅಂಥೇಳಿ ನಾ ಹಸಿರು ಪಾಟ್ ತೊಗೊಂಡು, ಕೋಲಿಯಸ್ತದ ಫ್ರೆಂಡ್ಸ್ ಇದು ಗಿಡ. ಹಸಿರು ಪಾಟ್ನಾಗೆ ಹಾಕ್ಕೊಂಡಿನಿ. ಯಾಕಂದ್ರೆ ಹಸಿರು ಗಿಡ ಹಸಿರು ಪಾಟ್ನಾಗ ಚಲೋ ಕಾಣಿಸ್ತದ ಅಂಥೇಳಿಕೆ ನನ್ನ ಬಳಿ ಒಂದು 5-6 ಕೋಲಿಯಸ್ ಮತ್ತು ನನಗೆ ರಿಪೋರ್ಟ್ ಮಾಡವೇ ಇದ್ದು. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ತೆಳಗ ಕಾಲ್ಬಲ್ಲಿ ಕಾಣಿಸ್ಲಕತ್ತಿರ್ಬೋದು ನಿಮ್ಗೆ ಸಣ್ಣ ಇದು ಏನದ. ಮತ್ತು ಪರ್ಪಲ್ ಕಲರ್ದಾಗ ಸ್ವಲ್ಪ ಚಾಕ್ಲೇಟಿ ಕಲರ್ ಬರ್ತದ ಕೋಲಿಯಸ. ಇದಕ್ಕೆ ನಾ ಏನು ಮಾಡೀನಿ, ಪರ್ಪಲ್ ಕಲರ್ ಪಾಟ್ ಇದಕ್ಕೆ ಸೂಟ್ ಆಗ್ತದ ಅಂಥೇಳಿಕೆ ಮತ್ತು ಇದು ಪರ್ಪಲ್ ಕಲರ್ದು ಗಿಡನೇ ಹಾಕ್ಬೇಕಿದ್ರಾಗ ಅಂತಂದು ಒಳಗೆ ನಾವು ಸ್ವಲ್ಪ ಹಳ್ಳಗಳು ಹೋಲ್ ಮೇಲೆ ಕವರ್ ಮಾಡ್ಕೊಳಕತ್ತೀನಿ. ನೀವು ನೋಡ್ತಿರ್ಬೋದು. ಕವರ್ ಮಾಡಿಕೊಂಡು ಅದೇ ಹಳ್ಳ ಮೇಲೆ ನಾ ಸ್ವಲ್ಪ ಒಣಗಿನ ಎಲೆಗಳು ಜಾಸ್ತಿ ಹಾಕಿರ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಅವು ಇವು ಒಣಗಿನ ಎಲೆ ಅಂತಂದ್ರೆ ಮಣ್ಣಾಗ ಕಲಿತು ಅಂತಂದ್ರೆ ಅವು ಭಾಳ ಗೊಬ್ಬರ ಆಗ್ತದೆ. ಒಣಗಿನ ಎಲೆಗಿಂತನೂ ಗಿಡಗಳಿಗೆ ಯಾವುದು ಚಲೋ ಇಲ್ಲ ಫ್ರೆಂಡ್ಸ. ಒಣಗಿನ ಎಲೆನೇ ಭಾಳ ಚಲೋ ಗಿಡಗಳಿಗೆ, ಅದೇ ಭಾಳ ಗೊಬ್ಬರ ಆಗ್ತದೆ. ಅದರಲ್ಲಿಂದನೇ ಗಿಡಗಳು ಭಾಳ ಚಂದ ಬೆಳಿತಾವೆ. ಇದು ಏನದ, ಇದು ನಾ ನರ್ಸರಿಲಿಂದ ತಂದಿನಲ್ಲ ಫ್ರೆಂಡ್ಸ ಗಿಡಗಳೆಲ್ಲ. ಇದಕ್ಕೇನದ, ಇವು ಕೆಂಪು ಮಣ್ಣು ಇರ್ತದಲ್ಲ, ಜಿಗಿ ಇರ್ತದ. ನಾ ಅದು ಮಣ್ಣು ಇಡಂಗಿಲ್ಲ, ಅದು ಒಟ್ಟು ಎಲ್ಲ ಮಣ್ಣೆಲ್ಲ ನಾ ಉದುರಿಸ್ತೀನಿ. ಯಾಕಂದ್ರೆ ಅದು ಮಣ್ಣು ಇತ್ತು ಅಂದ್ರೆ ಮತ್ತು ಬುಡಕ್ಕೆಲ್ಲ ಬೇರಿಗೆಲ್ಲ ಗಟ್ಟಿ ಹಿಡ್ಕೋತದ, ಮತ್ತು ಬೆಳೆಯೋಕೆ ಕೊಡಂಗಿಲ್ಲ ಅದು ಮಣ್ಣು. ಅದು ಎಲ್ಲ ನಾ ಜಾಡಿಸಿ ನನ್ನ ಮಣ್ಣಾಗ ಏನದ ಲೈಟ್ ವೇಟ್ ಮಣ್ಣೇನು ನಾ ಮಾಡಿರ್ತೀನಲ್ಲ, ಅದೇ ಮಣ್ಣಾಗೆ ನಾ
ಸ್ವಲ್ಪ ರೂಟ್ಸ್ ಎಲ್ಲ ಡ್ಯಾಮೇಜ್ ಆಗ್ಲಾರ್ದಂಗೆ ಸ್ವಲ್ಪ ಹಳ್ಳಕ್ಕೆ ತಕ್ಕೊಂಡು ಅದೇ ರಿಪೋರ್ಟ್ ಮಾಡ್ಕೋತೀನಿ. ಆವಾಗ ಗಿಡಗಳು ಚಲೋ ಬೆಳಿತಾವೆ. ಇವು ಕೋಲಿಯಸ್ ಗಿಡಗಳು ಬೆಳೆಯೋದೇನು ಭಾಳ ದೊಡ್ಡ ಮಾತಲ್ಲ ಫ್ರೆಂಡ್ಸ. ಇವು ನಾವು ಕಟ್ಟಿಂಗ್ ಹಚ್ಚಿದೆವು ಅಂತಂದ್ರೂ ಇವು ಭಾಳ ಚಂದ ಬೆಳಿತಾವೆ. ನೀವು ನೋಡ್ತಿರ್ಬೋದು. ನೀವು ಸಣ್ಣನೇ ಗಿಡನೇ ನಾ ತಂದೀನಿ ನರ್ಸರಿಲಿಂತ. ಇವು ನನಗೆ 100 ರೂಪಾಯಿಗೆ 3 ಕೊಟ್ಟಾರಂತ ನಾನು ನಿಮ್ಮ ಮೊದಲೇನು ಹೇಳಿದ್ದೆ. ಇವು 100 ರೂಪಾಯಿಗೆ 3 ಕೊಟ್ಟಾರ ನನಗೆ ಅಂಥೇಳಿ ನಾ ಭಾಳ ಡಿಸೈನ ಭಾಳ ಕಲರ್ ತಂದಿದ್ದೆ. ಸ್ವಲ್ಪ ನಾ ರಿಪೋರ್ಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ನನಗಿದು ಬೇಕಾಗಿವು ಪಾಟ್ಸ್ ಬೇಕಾಗಿವು ಅಂಥೇಳಿ ನಾ ಮತ್ತು ಪಾಟ್ಗಳೆಲ್ಲ ತಂದು ಇದು ಗ್ರೀನ್ ಕಲರ್ ಗಿಡ ಅದ ಅಂಥೇಳಿ ನಾ ಮತ್ತು ಇದಕ್ಕೆ ಏನು ಮಾಡ್ಲಕತ್ತೀನಿ, ಇದು ಗಟ್ಟಿ ಹಿಡ್ಕೊಂಡದ ಜಿಗಿ ಇರ್ತದ ಮಣ್ಣು ಇದ್ರದ್ದು. ಇದು ಕೆಂಪು ಮಣ್ಣು ಇರ್ತದಲ್ಲ, ಇದು ಜಿಗಿ ಇರ್ತದೆ. ಅವ್ರು ಕೆಂಪು ಮಣ್ಣಾಗೆ ಹಾಕಿರ್ತಾರೆ ಗಿಡಗಳು. ಅದಕ್ಕೆ ನಾ ಅದೆಲ್ಲ ಜಿಗಿ ಅದ ಅಂಥೇಳಿ ತೆಗೆದು ಇದು ಹಸಿರು ಪಾಟ್ ತೊಗೊಂಡು ನಾ ಇದು 2 ಮ್ಯಾಚ್ ಆತವ. ಹಸಿರು ಗಿಡನೂ ಇದು 2 ಮ್ಯಾಚ್ ಆತವ ಅಂಥೇಳಿಕೆ ನಾ ಹಸಿರು ಪಾಟ್ನಾಗೆ ಹಾಕೊಳಕತ್ತೀನಿ. ನೀವು ಆ ಕಡೆ ಭೀ ನೋಡ್ತಿರ್ಬೋದು ಎಷ್ಟೊಂದು ಗಿಡಗಳು ನಿಮಗೆ ಕಾಣಿಸ್ಲಕತ್ತವ. ನಾ ಒಂದೇ ಸ್ನೇಕ್ ಪ್ಲಾಂಟ್ ತೊಗೊಂಡಿನಿ ಫ್ರೆಂಡ್ಸ. ಅದ್ರಾಗ ನಾ 3 ಪಾಟ್ ರೆಡಿ ಮಾಡಿ ಅದ್ರಾಗ ಒಂದೇ ಪಾಟಿನ ಗಿಡದಾಗ ನಾ 3 ಪಾಟ್ಗಳು ರೆಡಿ ಮಾಡ್ಲಕತ್ತೀನಿ. ನೀವು ನೋಡ್ತಿರ್ಬೋದು. ಇದು ಎಲ್ಲ ನಾ ಗಿಡಗಳು ಹಚ್ಚಿ ಇಟ್ಟಿದ್ದ ಫ್ರೆಂಡ್ಸ. ನೀವು ಇದು ಏನದ ಕೋಲಿಯಸ್ ಗಿಡ ಏನದ, ಇದಕ್ಕೆ ಜಾಸ್ತಿ ಮಣ್ಣು, ಇದು ಸ್ವಲ್ಪ ದೊಡ್ಡ ಪಾಟ್ನಾಗೆ ಹಾಕಿದ್ರೆ ಇದು ಜಲ್ದಿ ಬೆಳೀತದೆ. ಯಾಕಂದ್ರೆ ಇದು ಸಣ್ಣ ಪಾಟ್ನಾಗ ಹಾಕಿದ್ರೂ ಬೆಳೀತದ ಅಂತಂದ್ರೆ ಇದು ಅಡ್ಡಾಲಾಗಬೇಕು ಅಂತಂದ್ರೆ, ಯಾಕಂದ್ರೆ ಇದ್ರ ಬೆಳವಣಿಗೆ ಜರ ಜಾಸ್ತಿ ಇರ್ತದೆ. ಇದು ಅಡ್ಡಾಲಾಗಬೇಕು ಅಂತಂದ್ರೆ ಇದಕ್ಕೆ ನಾವು ಒಂದು ಸ್ವಲ್ಪ ದೊಡ್ಡ ಪಾಟೇ ತೊಗೋಬೇಕು. ಅದಕ್ಕೆ ನಾ ದೊಡ್ಡ ಪಾಟ್ನಾಗೆ ಹಾಕೋಲಕತ್ತೀನಿ. ನನ್ನ ಬಳಿ ಕೋಲಿಯಸ್ ಗಿಡಗಳೇನೇ ಇಲ್ಲ. ನನ್ನ ಬಳಿ ಮೊದಲು ಇದ್ದು ಒಂದು 10-15 ಗಿಡ ನನ್ನ ಬಳಿ ಇದ್ದು ಕೋಲಿಯಸ್ ಗಿಡಗಳು. ಅವು ಜರ ಜಾಸ್ತಿನ ಯಾಕೋ ನನಗೂ ಸ್ವಲ್ಪ ಹೆಲ್ತ್ದು ಇದು ಪ್ರಾಬ್ಲಮ್ ಆಗಿತ್ತಲ್ಲ, ಅದಕ್ಕೆ ಆವಾಗ ಜರ ಕೇರ್ ಮಾಡಿಲ್ಲ ಗಿಡಗಳಿಗೆ ಅಂಥೇಳಿಕೆ ನಾನು ಭಾಳ ಕೋಲಿಯಸ್ ಗಿಡಗಳು ಹೋಗ್ಯಾವ. ನಾ ಭಾಳ ಕೋಲಿಯಸ್ ಗಿಡಗಳು ತಂದಿದ್ದ ಎಲ್ಲ ಹೋಗ್ಯಾವ. ಅವು ಏನದ ನಮ್ಮ ಗಾರ್ಡನ್ದಾಗ ಅವು ಭಾಳ ಅವು ಹಚ್ಚಿದ್ರೆ ಫ್ರೆಂಡ್ಸ ಭಾಳ ಡಿಸೈನ ಭಾಳ ಚಲೋ ಕಾಣಿಸ್ತಾವ. ಯಾಕಂದ್ರೆ ಅವು ಗಿಡಗಳು ಕೋಲಿಯಸ್ ಗಿಡಗಳು ನಮ್ಮ ಗಾರ್ಡನ್ದಾಗ ಹಚ್ಚಿದ್ರೆ ಇಷ್ಟು ಚಲೋ ಕಾಣಿಸ್ತಾವ. ಯಾಕಂದರೆ ಯಾವ ಹೂವಿನ ಗಿಡಗಳು ಇರ್ತಾವೆ, ಸ್ನೇಕ್ ಪ್ಲಾಂಟ್ ಇರ್ತಾವೆ, ಇದು ಸಿಂಗೋನಿಯಮ್ ಇರ್ತಾವೆ, ಪರ್ಪಲ್ ಹಾರ್ಟ್ ಇರ್ತಾವೆ, ಮತ್ತು ಮಧ್ಯಾಹ್ನ ಮಲ್ಲಿಗೆ ಇರ್ತಾವೆ. ಅವು ಎಲ್ಲ ಒಂದು ಗಿಡಗಳು. ಆದ್ರೆ ಇವು ಕೋಲಿಯಸ್ ಅಂದ್ರೆ ಭಾಳ ಕಲರ ಭಾಳ ಡಿಸೈನ ಇರ್ತಾವೆ ಫ್ರೆಂಡ್ಸ. ಇದ್ರದರ ಎಷ್ಟು ಹೇಳಿದ್ರೂ ಕಡಿಮೆ ಅದ. ಯಾಕಂದರೆ ಇದ್ರಾಗ ಎಲೆಗಳು ಇಷ್ಟು ಫರಕ್ ಇರ್ತಾವೆ. ಒಂದೊಂದು ಎಲೆಗಳ್ದಾಗ ಒಂದು ಎಲೆ ಬೇರೆ ಇದ್ರೆ ಒಂದು ಎಲೆ ಬೇರೆ ಇರ್ತದೆ. ಒಂದು ಡಿಸೈನ ಒಂದು ಕಲರ್ ಬೇರೆ ಇದ್ರೆ ಒಂದು ಕಲರ್ ಬೇರೆ ಇರ್ತದೆ. ಇವು ನೋಡೋಕೆ ಭಾಳ ಚಂದ ಕಾಣಿಸ್ತಾವೆ. ಅದಕ್ಕೆ ನಾ ಯಾವಾಗ ಭೀ ಏನು ಮಾಡ್ತೀನಿ, ಕೋಲಿಯಸ್ ನನ್ನ ಗಾರ್ಡನ್ದಾಗ ನಾ ಆ್ಯಡ್ ಮಾಡೇ ಇರ್ತೀನಿ. ಇದು ಅವು ಏನದ ಒಂದು 2 ಇಂಚೆ ತೊಗೊಂಡು ನಾವು ಕಟ್ಟಿಂಗ್ ಹಚ್ಚಿದೀವಿ ಅಂತಂದ್ರೆ ಫ್ರೆಂಡ್ಸ ಭಾಳ ಜಲ್ದಿ ಬರ್ತಾವೆ. ಮಳೆಗಾಲದಾಗಂತೂ ಇಷ್ಟು ಜಲ್ದಿ ಬರ್ತಾವೆ ಅವು, ಕೇಳಬೇಡ್ರಿ ನೀವು. ಇವೇನು ಸ್ನೇಕ್ ಪ್ಲಾಂಟ್ ಏನವ, ನಾವು ಒಸ್ಸು ಎಲ್ಲ ಒಂದು ಬಾರ್ಡ್ರ್ ಮಾಡಿ ಅದಕ್ಕೆ 2 ಲೇಯರ್ ಮಾಡಿ ಒಂದು ಕಡೆಗೆ ಬಾರ್ಡ್ರ್ ಮಾಡಿಕೊಂಡು ಇಟ್ಕೋಬೇಕು ಅಂಥೇಳಿ ನಾ ಏನು ಮಾಡ್ಲಕತ್ತೀನಿ ಫ್ರೆಂಡ್ಸ. ಇವು ಒಸ್ಸು ಎಲ್ಲ ಸ್ನೇಕ್ ಪ್ಲಾಂಟ್ದು ತೆಗೆದು ರಿಪೋರ್ಟ್ ಮಾಡ್ಲಕತ್ತೀನಿ. ಒಂದೇ ಪಾಟ್ದಾಗ 4 ಗಿಡಗಳು ಮಾಡಿ ನಾ ಇವಕ್ಕೆ ಡಿವೈಡ್ ಮಾಡಿ ಗಿಡಗಳು ಹಚ್ಲಕತ್ತೀನಿ. ಇವು ಸ್ನೇಕ್ ಪ್ಲಾಂಟ್ ಅಂದ್ರೆ ಹಾರ್ಡಿ ಪ್ಲಾಂಟ್ ಅಥವಾ ಫ್ರೆಂಡ್ಸ. ಇವಕ್ಕೆ ಏನು ಜಾಸ್ತಿ ನೀರನ್ನು ಬೇಕಾಗಲ್ಲ, ಜಾಸ್ತಿ ಕೇರ್ನು ಬೇಕಾಗಲ್ಲ, ಮತ್ತು ನಮ್ಮ ಗಾರ್ಡನ್ನು ಭಾಳ ತುಂಬಿ ಕಾಣಿಸ್ತದೆ. ನಾ ಯಾವಾಗೂ ಗಿಡಗಳು ರಿಪೋರ್ಟ್ ಮಾಡ್ಕೋತೀನಿ ಅಂತಂದ್ರೆ ನಾ ಇದೇ ನೋಡ್ತಾ ಇರ್ತೀನಿ, ನನಗೆ ಪಾಟ್ಗಳು ಖಲಾಸ್ ಆದು ಏನು ಅಂಥೇಳಿ. ಆ ಕಡೆ ನಾನು ಸಣ್ಣ ಇದ್ರಾಗ ರಿಪೋರ್ಟ್ ಮಾಡಿ ನಾ ಕೋಲಿಯಸ್ ಇಟ್ಟೀನಿ. ಈ ಕಡೆ ರಿಪೋರ್ಟ್ ಮಾಡಿ ನಾ ಸ್ನೇಕ್ ಪ್ಲಾಂಟ್ ಇಟ್ಟೀನಿ ಫ್ರೆಂಡ್ಸ. ನೀವು ನೋಡ್ತಿರ್ಬೋದು. ಈ ಬ್ಯಾರಲ್ದಾಗ ಏನದ ನಾ ಮಣ್ಣು ಒಮ್ಮೆ ತುಂಬಿಡ್ತೀನಿ. ಆಮೇಲೆ ಮತ್ತು ನನಗೆ ಯಾವಾಗ ಬೇಕಾಗ್ತದ ಆವಾಗ ರಿಪೋರ್ಟ್ ಮಾಡ್ಕೊಳಕ್ಕೆ ಬೇಕಾಗ್ತದ ಅಂಥೇಳಿ ತುಂಬಿಡ್ತೀನಿ. ಇದು ನೋಡಿರಿ, ಇದಿಷ್ಟು ನಂದು ಒಂದೇ ಕಡೆಯಿಂದ, ಇದು ನನಗೆ ಗಾರ್ಡನ ಇದು ಒಂದೇ ಕಡೆಯಿಂದ ಅದ ಫ್ರೆಂಡ್ಸ್. ಇದು ಈ ಕಡೆ ಮತ್ತು ನನಗೆ ಭಾಳ ಅವ ನನಗೆ ಗಿಡಗಳು. ಈ ಕಡೆ ಜಾಸ್ತಿ ಅವ. ಈ ಕಡೆ ಅಂದರೆ ಇದು ಏನು ಮಾಡೀನಿ ನಾ, ಈ ಕಡೆ ಒಂದೇ ಕಡೆ ಚಲೋ ಆಗ್ತದೆ ಅಂಥೇಳಿ ಈ ಕಡೆ ನಾ ಗ್ರೀನ್ ಗ್ರಾಸ್ ಹಾಕಿದ್ರೆ ಭೀ ನನಗಿದು ಚಲೋ ಅನ್ನಿಸ್ತದ ಅಂಥೇಳಿ ನಾ ಇದು ಒಂದು ಡೆಕೋರೇಷನ್ ಮಾಡ್ಕೊಂಡು ಬಿಟ್ಟಿನಿ ನನ್ನ ಟೆರೆಸ್ದು. ಇದು ನೋಡಿರಿ, ಇವು 2 ಭಾಳ ಫುಲ್ ಇವು 3 ಅವ ಇನ್ನು ಫ್ರೆಂಡ್ಸ. ಇವು 3 ಗಿಡಗಳು ಇನ್ನೂ ಫುಲ್ ಬಂದವ. ಇದಕ್ಕೂ ನಾ ಡಿವೈಡ್ ಮಾಡಿಕೊಂಡು ಅದಕ್ಕೂ ಒಂದು ಗಿಡದಾಗ 3 ಪಾಟ್ ಮಾಡಿ ತೆಗೆದು ಹಚ್ಚಬೇಕು. ಇವು 3 ಗಿಡಗಳು ಅವ ಅಂತಂದ್ರೆ ಇದಕ್ಕಿನ್ನ 6 ಪಾಟ್ ಬೇಕಂದ್ರೆ 9 ಗಿಡಗಳು ಅದ್ರಾಗ ಆಗ್ತಾವೆ ನನಗೆ.
ಒಂದು ಲೇಯರ್ ಅದು ಈ 2 ಲೇಯರ್ ನಾ ತೊಗೋಬೇಕಲ್ಲಕತ್ತೀನಿ ಇವು ಸ್ನೇಕ್ ಪ್ಲ್ಯಾಂಟ್ ಫ್ರೆಂಡ್ಸ್. ಇದು ನೋಡ್ರಿ ಫೌಂಟೇನ ನಾ ಯಾವಾಗ ನಾ ಗಿಡದು ಹಚ್ತೀನಿ ರಿಪೋರ್ಟ್ ಮಾಡ್ತೀನಿ ಅಂತಂದ್ರೆ ನಾ ಇದು ಫೌಂಟೇನ್ ಚಾಲು ಮಾಡ್ಕೋತೀನಿ. ನನಗೆ ಇದ್ರಲ್ಲೇ ಭಾಳ ನೀರಿಂದ ಒಂದು ಸೌಂಡ್ ಬರ್ತದಲ್ಲ ಫ್ರೆಂಡ್ಸ, ನನಗೆ ಭಾಳ ಚಲೋ ಅನ್ನಿಸ್ತದ. ನಾ ಯಾವಾಗ ರಿಪೋರ್ಟ್ ಮಾಡ್ತೀನಿ, ಯಾವಾಗ ನಾ ಏನಾರ ವಿಡಿಯೋ ಅದು ಮಾಡ್ತೀನಿ ಅಂತಂದ್ರೆ ನಾ ಇದು ಚಾಲು ಮಾಡ್ಕೋತೀನಿ. ಈ ಕಡೆ ಗಿಡಗಳು ಭಾಳ ಅವ ಫ್ರೆಂಡ್ಸ, ನೀವು ನೋಡ್ತಿರ್ಬೋದು. ಈ ಕಡೆ ಇವು ಪಾಟ್ಗಳು ಏನದ ಈ ಕಡೆ ತಂದು ಇಟ್ಟಿದ್ದಾನ ನಿಮ್ಗೆ, ಇದು ಮೊದಲೇ ವಿಡಿಯೋ ಮಾಡಿದ್ದ. ಈ ಕಡೆ ಇದು ಏನದ ಗಾಡಿ ಮೇಲೆ ಏನು ಇಟ್ಟೀನಿ ವಾಲ್ ಮೇಲೆ ನಾ ಇವು ಏನು ಕೊಯ್ದು ನಾ ಮಾಡಿದ್ದ ಫ್ರೆಂಡ್ಸ್. ಇದ್ರಾಗ ಇದೂ ತೊಗೊಂಡು ನಾ ಪಾಟ್ನಾಗೆ ರಿಪೋರ್ಟ್ ಮಾಡೋದದ, ಅವನು ಪಾಟೇ ಇಡೋದದ. ಅವು ಎಲ್ಲ ತೆಗೆದು ನನಗೆ ಬಿಸಾಕೋದದ. ಇನ್ನೂ ಸ್ವಲ್ಪ ಪಾಟ್ ತರಬೇಕು, ನನಗಿನ್ನ ಸ್ವಲ್ಪ ಪಾಟ್ ಬೇಕಾಗ್ತವೆ ಫ್ರೆಂಡ್ಸ. ಇವು ನೋಡ್ರಿ, ಇವು 10 ತಂದಿನಂತ ನಿಮಗೆ ಹೇಳಿದಲ್ಲ. ನಾ ಇವೇ ಅಲ್ಲಿ ಸ್ನೇಕ್ ಪ್ಲಾಂಟ್ದು ಕೋಲಿಯಸ್ದು ಎಲ್ಲ ರಿಪೋರ್ಟ್ ಮಾಡ್ಕೊಂಡೀನಿ. ಇಷ್ಟತನ ನಿಮಗೆ ತೋರಿಸಿದ್ದು ಫ್ರೆಂಡ್ಸ್. ಇದೇ ಜಾಗದಾಗ ನಾ ಕುಂತು ಚಹಾ ಕುಡಿತೀನಿ, ಇದೇ ಜಾಗದಾಗ ಕುಂತು ನಾನು ನಾಷ್ಟ ಮಾಡ್ತೀನಿ. ಬ್ಯಾಸ್ಗ್ಯಾಗಂತೂ ಮುಂಜಾನೆ ಸಂಜೆಗೆ ಭಾಳ ಮನಸ್ಸು ಬರ್ತದ. ಭಾಳ ನಮ್ಮ ಗಿಡಗಳಿಗೆ ನೋಡಿ ನನಗೆ ಭಾಳ ಖುಷಿ ಆಗ್ತದ. ಈ ಗಿಡಗಳೆಲ್ಲ ನಾ ಬೆಳೆಸಿನಲ್ಲ, ಇವೆಲ್ಲ ನನ್ನ ಗಿಡಗಳವಲ್ಲ, ನಾ ಒಂದರದಾಗ 10 ಮಾಡಿನಲ್ಲ ಅಂಥೇಳಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ.